ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತ ರಾಜಕಾರಣದ ಸುದ್ದಿ ಏನಪ್ಪಾ ಅಂದ್ರೆ ಅದು ನವೆಂಬರ್ ಕ್ರಾಂತಿಯ ವಿಚಾರ. ನವೆಂಬರ್ ಕ್ರಾಂತಿ ಆಗ್ಬಿಡುತ್ತಾ? ಅದು ನವೆಂಬರ್ 20ನೇ ತಾರೀಕು ಆದ ಬಳಿಕ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 2.5 ವರ್ಷ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಮಾತುಕತೆ ಆಗಿತ್ತಾ? ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಾರಾ? ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೇರ್ತಾರಾ? ಸಿಎಂ ಆಗ್ತಾರಾ? ಈ ಎಲ್ಲ ಪ್ರಶ್ನೆಗಳಿದಾವಲ್ಲ, ಈ ತಿಂಗಳು ಪ್ರತಿ ಒಂದು ದಿನನೂ ಕೂಡ ಯಾವ ರಾಜಕಾರಣಿ ಎಲ್ಲಿಗೋದ್ರು, ಏನು ಚರ್ಚೆ ಮಾಡಿದ್ರು, ನವೆಂಬರ್ ಕ್ರಾಂತಿ ಏನಾದರೂ ಆಗ್ಬಿಡುತ್ತಾ, ಅಧಿಕಾರ ಹಸ್ತಾಂತರ ಆಗ್ಬಿಡುತ್ತಾ, ಅಥವಾ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂಥದ್ದೇ ಇರುವಂಥ ಕುತೂಹಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬಿಕಾಸ್ ಸಂಪುಟ ಪುನರ್ರಚನೆ ಆಗಿದ್ದೆ ಆದರೆ ಸಿದ್ದರಾಮಯ್ಯನವರು ಸೇಫು, ಅವ್ರ ಕುರ್ಚಿ ಸೇಫು. ಇಲ್ಲ, ಅವರ ಸಂಪುಟ ಪುನರ್ರಚನೆ ಆಗೋದಿಲ್ಲ ಅನ್ನುವಂಥದ್ದು ಇನ್ನೂ ಕೆಲವು ದಿನಗಳ ಕಾಲ ಮುಂದೂಡಿಕೆ ಆದರೆ ಅಲ್ಲಿ ಏನೋ ಚರ್ಚೆಗಳಾಗ್ತಾ ಇದ್ದಾವೆ. ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರ ಆಗುವಂಥ ಸಮಯ ಹತ್ತಿರ ಬಂದಿದೆ ಅನ್ನುವಂಥದ್ದೇ ಲೆಕ್ಕಾಚಾರ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೂ ಸ್ಪೆಷಲಿ ನಾವು ನವೆಂಬರ್ 14ನೇ ತಾರೀಕು ಬಿಹಾರ ಚುನಾವಣೆಯ ರಿಸಲ್ಟ್ ಇದೆಯಲ್ಲ, ಅಲ್ಲಿವರೆಗೂ ಕಾಯಲೇಬೇಕು. ಆದರೆ ಅದಕ್ಕೂ ಮುಂಚೆ ಆಗ್ತಾ ಇರುವಂಥ ಬೆಳವಣಿಗೆಗಳಿದಾವಲ್ಲ, ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನಾನು ಕೆಲವೊಂದು ಘಟನೆಗಳನ್ನು ನೆನೆಸೋದಾದರೆ, ಡಿ.ಕೆ. ಶಿವಕುಮಾರ್ ಅವರು ಒಂದು 5-6 ತಿಂಗಳ ಹಿಂದೆ ನಮ್ಮ ಸಿದ್ದರಾಮಯ್ಯನವರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದು ನಮ್ಮಿಬ್ಬರಿಗೆ ಗೊತ್ತು, 4 ಗೋಡೆಗಳ ಮಧ್ಯೆ ಆಗಿರುವಂಥದ್ದು. ಸೊ ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದು ನಾವು ಡಿಸೈಡ್ ಮಾಡ್ತೀವಿ ಅಂತ ಈ ಮುಂಚೆ ನ್ಯಾಷನಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾತನಾಡಿದರು. ಅಂದರೆ ಅವರು ನ್ಯಾಷನಲ್ ಮೀಡಿಯಾದಲ್ಲಿ ಕುತ್ಕೊಂಡು ಇಂಗ್ಲೀಷ್ನಲ್ಲಿ ಕೊಟ್ಟಂಥ ಆ ಮಾತುಗಳು ಹೈಕಮಾಂಡ್ಗೆ ತಟ್ಟುವಂಥ ನಿಟ್ಟಿನಲ್ಲಿ ಮಾತನಾಡಿದೆ. ಯಾಕೆಂದರೆ ಸಮಯ ಹತ್ತಿರ ಬರ್ತಾ ಇದೆ, ಸಿದ್ದರಾಮಯ್ಯನವರ ಎಚ್ಚರಿಸಿ ಅನ್ನುವಂಥ ರೀತಿಯಲ್ಲೇ ಇದ್ದಿದ್ದಂಥದ್ದು. ಆದರೆ ಈಗ ಅದಾದ ನಂತರ ಸೈಲೆಂಟ್ ಸ್ಟ್ರಾಟಜಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರದು ಯಾವುದನ್ನು ಕೂಡ ಅಗ್ರೆಸಿವ್ ಆಗಿ ಅವರು ಮೂವ್ ಮಾಡ್ತಾ ಇಲ್ಲ. ಅದರಲ್ಲೂ ಸ್ಪೆಷಲಿ ಅಗ್ರೆಸಿವ್ ಆಗಿ ಮೂವ್ ಆದರೆ ಅವರಿಗೆ ಪ್ರಾಬ್ಲಮ್ ಅನ್ನುವಂಥದ್ದು ಗೊತ್ತಿದೆ. ಯಾಕೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ನಾನು ನಿನ್ನೆಯ ಬೈಟನ್ನು ನೀವು ಗಮನಿಸಿರ್ಬೋದು. ದೆಹಲಿಯಲ್ಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ ನೋಡಿ, ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದರೆ 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 15 ವರ್ಷನಾದರೂ ಬೇಕಾದರೆ ಅವರು ಅಧಿಕಾರವನ್ನು ನಿರ್ವಹಿಸಲಿ, ಅವರೇ CM ಆಗಿರಲಿ, ನಮ್ಮದೇನೂ ಅಭ್ಯಂತರ ಇಲ್ಲ, ಹೈಕಮಾಂಡ್ ಹೇಳಿದ್ರೆ ಅಂತ ಹೇಳಿದರು. ಸೈಲೆಂಟ್ ಆಗಿ ಸ್ಟ್ರಾಟಜಿಯನ್ನು ಮುಂದುವರಿಸಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆನೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ನಮ್ಮ ಮತ್ತು ಸಿದ್ದರಾಮಯ್ಯನವರ ನಡುವೆ ಆಗಿರುವಂಥ ಮಾತು, ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳುವ ಮುಖಾಂತರ ಆತ್ಮಸಾಕ್ಷಿಯ ವಿಚಾರವನ್ನು ಕೂಡ ಮುಂದೆ ತಂದಿದ್ರು ಅವರು. ಆತ್ಮಸಾಕ್ಷಿ ಅನ್ನೋದೊಂದಿದೆ ಅಂತ, ಅಂದರೆ ನಮ್ಮಿಬ್ಬರ ನಡುವೆ ಏನು ಒಪ್ಪಂದ ಆಗಿದೆ ಅದು ನಮಗೆ ಗೊತ್ತಿದೆ ಅಂತ. ಈ ಒಪ್ಪಂದ ಆಗಿರುವಂಥದ್ದು ಯಾರ್ಯಾರ ನಡುವೆ? ಇಲ್ಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಇವ್ರಿಗಷ್ಟೇ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದು. ಬಟ್ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಪದೇ ಪದೇ ನೆನಪಿಸುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಜಪ್ಪಯ್ಯ ಅಂದರೂ ಬಿಡೋದಿಲ್ಲ ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಇದ್ದಾರೆ. ಬಿಕಾಸ್ ನಾನೇ 5 ವರ್ಷ ಪೂರ್ಣ ಮಾಡ್ತೀನಿ, 2028ಕ್ಕೂ ಕೂಡ ಒತ್ತಡ ಬರ್ತಾ ಇದೆ, ನನ್ನ ಹಿತೈಷಿಗಳು ಹೇಳ್ತಾ ಇದ್ದಾರೆ ನಿಂತ್ಕೊಳ್ಬೇಕು, ನೀವು ನಿಂತ್ಕೊಳ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳೋದ್ರ ಜೊತೆಗೆ ಹೈಕಮಾಂಡ್ ನಿರ್ಧಾರ, ನಾನು ಕಂಟಿನ್ಯೂ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಡಿ.ಕೆ. ಶಿವಕುಮಾರ್ ಅವರ ಮಾತಿನ ಹಿಂದಿನ ಮರ್ಮ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದಾದರೆ, ಯಾಕೆ ಅಗ್ರೆಸಿವ್ ಆಗ್ತಾ ಇಲ್ಲ? 2.5 ವರ್ಷ ಅಕಸ್ಮಾತ್ ಒಪ್ಪಂದ ಆಗಿದ್ದೆ ಆದರೆ ಯಾಕೆ ಅಗ್ರೆಸಿವ್ ಆಗಿ ಕೇಳ್ತಾ ಇಲ್ಲ ಅಂದರೆ, ಇಲ್ಲಿ ನಿಜಕ್ಕೂ ಒಂದು ದೊಡ್ಡ ಸ್ಟ್ರಾಟಜಿ ಇರುವಂಥದ್ದು ಏನಪ್ಪ ಅಂದರೆ, ಅಷ್ಟು ಈಸಿ ಇಲ್ಲ. ಸಿದ್ದರಾಮಯ್ಯನವರು ಓಕೆ, ಈಗ 2.5 ವರ್ಷ ಒಪ್ಪಂದ ಆಗಿತ್ತಲ್ವೇನಪ್ಪ, ನಾನು ಬಿಟ್ಕೊಡ್ತೀನಿ ಹಂಗಾದ್ರೆ ಅನ್ನುವಂಥದ್ದು ಏನಾದರೂ ತುಂಬ ಕಠಿಣವಾದಂಥ ಒಂದು ನಿರ್ಧಾರ ತಗೊಂಡು, ಓಕೆ ಡಿ.ಕೆ. ಶಿವಕುಮಾರ್ ಪ್ರೆಷರ್ ಆಗ್ತಿದ್ದಾರೆ, ನಾವು ಅವರಿಗೆ ಬಿಟ್ಕೊಟ್ಬಿಡ್ತೀವಿ ಅನ್ನೋದು ಹೇಳೋದೇ ಆದರೆ ಅಲ್ಲಿ ಒತ್ತಡ ಹಾಕಿ ಅಧಿಕಾರವನ್ನು ಕಿತ್ಕೊಳ್ಳಾಗಿದೆ ಅನ್ನೋದು ಬಂದ್ಬಿಡುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅದೇ ಹೊಡ್ತಾ ಬೀಳೋದು. ಏಕೆಂದರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಯಾವುದು? ಅಹಿಂದ ವರ್ಗ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವೋಟ್ ಬ್ಯಾಂಕ್ ಇದೆಯಲ್ಲ, ಇದೇ ಕಾಂಗ್ರೆಸ್ನ ವೋಟ್ ಬ್ಯಾಂಕು. ಮೇಲ್ವರ್ಗದವರಿಗೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗಲೂ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರುವಂಥ ವೋಟ್ ಬ್ಯಾಂಕ್ ಅದು ಅಹಿಂದ ವರ್ಗ. ಆ ಅಹಿಂದ ವರ್ಗದ ಪ್ರಮುಖ ನಾಯಕ ಯಾರಪ್ಪ ಇರೋದು ನಮ್ಮ ರಾಜ್ಯದಲ್ಲಿ ಅಂದರೆ ನೋ ಡೌಟ್ ಅದು ಸಿದ್ದರಾಮಯ್ಯನವರು. ಈ ಎಲ್ಲ ವರ್ಗದವ್ರನ್ನ ಕೂಡ, ಈ ಎಲ್ಲ ವರ್ಗದವರು ತುಂಬ ಒಪ್ಕೊಂಡಿರುವಂಥದ್ದು ಸಿದ್ದರಾಮಯ್ಯನವ್ರನ್ನ.
ಸಿದ್ದರಾಮಯ್ಯನವರು ಏನಾದರೂ ಯಡಿಯೂರಪ್ಪನವರ ರೀತಿಯಲ್ಲಿ ಕಣ್ಣೀರು ಹಾಕ್ಕೊಂಡು ನಾನು ಬಿಡ್ತಾ ಇದ್ದೀನಿ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾ ಇದ್ದೀನಿ ಅಂತ ಹೇಳಿದ್ದೆ ಆದರೆ ಕಾಂಗ್ರೆಸ್ ಧೂಳಿಪಟ ಆಗಿಬಿಡುತ್ತೆ. ಸೊ ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಡಿ ಕೆ ಶಿವಕುಮಾರ್ ಅವರು ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಅಹಿಂದ ವೋಟ್ಗಳು ಅಷ್ಟೇ ಗಟ್ಟಿಯಾಗಿ ಇಟ್ಕೋಬೇಕಾಗಿದೆ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಅವರಿಗೆ ಈ ತತ್ಕ್ಷಣಕ್ಕೆ ನಾನು ಮುಖ್ಯಮಂತ್ರಿ ಆಗಿಬಿಡಬೇಕು ಅಷ್ಟೇ ಆಸೆ ಅಂತಲ್ಲ ಇರೋದು. 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಮತ್ತೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅನ್ನುವಂಥ ಕನಸನ್ನು ಹೊಂದಿದ್ದಾರೆ. ಅದೆಲ್ಲವೂ ಸಾಧ್ಯ ಆಗಬೇಕು ಅಂದರೆ ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿದೆ. ಆ ಕೃಪಾ ಕಟಾಕ್ಷ ಅನ್ನುವಂಥದ್ದು ಯಾವಾಗ ಸಿಗುತ್ತೆ ಅಂದರೆ ಸಿದ್ದರಾಮಯ್ಯನವರು ತುಂಬ ಶಾಂತಿಯುತವಾಗಿ ಓಕೆನಪ್ಪ ನಾನು ಅಧಿಕಾರವನ್ನು ಬಿಟ್ಕೊಡ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರು CM ಆಗಲಿ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಜೊತೆಯಾಗೇ ನಿಂತ್ಕೊಳ್ತೀನಿ, ಕಾಂಗ್ರೆಸ್ ನಂಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ, 2028ರಲ್ಲೂ ಕೂಡ ನಾನು ಪಕ್ಷಕ್ಕೆ ಏನೇನು ಬೇಕು ಏನೇನು ಮಾಡಬೇಕು ಅದೆಲ್ಲವನ್ನೂ ಮಾಡ್ತೀನಿ ಅನ್ನುವಂಥ ಮಾತುಗಳು ಬಂದರೆ ಮಾತ್ರನೇ ಕಾಂಗ್ರೆಸ್ಗೂ ಕೂಡ ಉಳಿಗಾಲ, ಡಿ ಕೆ ಶಿವಕುಮಾರ್ ಅವ್ರಿಗೂ ಉಳಿಗಾಲ. ಸೊ ಹೀಗಾಗಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಲಾಗ್ತಾ ಇದೆ. ಬಿಕಾಸ್ ನಾವು ನೋಡ್ತಾ ಇದ್ವಲ್ಲ, ಇಲ್ಲಿ ಒಂದು ಸಮುದಾಯ ಎಕ್ಸಾಂಪಲ್ ಕೊಡೋದಾದರೆ, ಈಗ ಮುಸ್ಲಿಂ ಸಮುದಾಯ ಸಾಲಿಡ್ ಆಗಿ ಓಟ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ರೀತಿಯಾಗಿ ಮತ್ತೊಂದು ಸಮುದಾಯ ಸಾಲಿಡ್ ಆಗಿ ಓಟ್ ಆಗ್ತಾ ಇರುವಂಥದ್ದು ಅಂದರೆ ಅದು ಕುರುಬ ಸಮುದಾಯ. ಯಾವ ಕಾರಣಕ್ಕೆ ಆ ಸಮುದಾಯ ಓಟನ್ನು ಆಗ್ತಾ ಇರುವಂಥದ್ದು? ಸಿದ್ದರಾಮಯ್ಯನವ್ರನ್ನ ಕಾರಣಕ್ಕೋಸ್ಕರ. ಕುರುಬ ಸಮುದಾಯ ಪ್ಯಾನ್ ಕರ್ನಾಟಕ ವೋಟರ್ಸ್, ಅವರು ಎಲ್ಲ ಕ್ಷೇತ್ರದಲ್ಲೂ ಆಲ್ಮೋಸ್ಟ್ ಇದ್ದಾರೆ. ಒಂದು 130ರಿಂದ 140 ಕ್ಷೇತ್ರದಲ್ಲಿ ಅವರು ಡಿಸೈಡಿಂಗ್ ಫ್ಯಾಕ್ಟ್ರು. ಯಾಕೆಂದರೆ ಎಷ್ಟೋ ಕ್ಷೇತ್ರಗಳಲ್ಲಿ 2-3 ಸಾವಿರ ವೋಟ್ಗಳ ಅಂತರದಲ್ಲಿ ಗೆಲ್ತಾರೆ, ಅಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆ ವೋಟ್ಗಳು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಾಂಗ್ರೆಸ್ಗೆ ಹೊಡ್ತಾ. ಸೊ ಹೀಗಾಗಿ ಅದ್ಯಾವುದೂ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥದ್ದೇ ಡಿ ಕೆ ಶಿವಕುಮಾರ್ ಅವರ ಇಂಟೆನ್ಷನ್. ಸಿದ್ದರಾಮಯ್ಯನವರು ಏನಾದರೂ ಬೇಜಾರಲ್ಲಿ ಕೆಳಗಿಳಿದ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಕ್ಕಿದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಹೊಡ್ತಾ ಬೀಳುತ್ತೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಹೊಡ್ತಾ. ಬಿಕಾಸ್ ಕಾಂಗ್ರೆಸ್ ಪಕ್ಷ ಏನು BJP ರೀತಿಯಲ್ಲಿ 15-20 ರಾಜ್ಯಗಳಲ್ಲಿ ಅಧಿಕಾರವನ್ನು ಮಾಡ್ತಾ ಇಲ್ಲ, ಇರೋದೇ 3 ರಾಜ್ಯದಲ್ಲಿ, ಹಿಮಾಚಲ, ತೆಲಂಗಾಣ, ಕರ್ನಾಟಕ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಹುದೊಡ್ಡ ರಾಜ್ಯ, ಆರ್ಥಿಕವಾಗಿಯೂ ಕೂಡ ತುಂಬ ಬೂಸ್ಟ್ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ರಾಜ್ಯದಲ್ಲಿ ಅವರು ಅಧಿಕಾರದಲ್ಲಿದ್ದರೆ ಇನ್ನೂ 7-8 ರಾಜ್ಯಗಳಲ್ಲಿ ಚುನಾವಣೆಯ ಎದುರಿಸುವಂಥ ಶಕ್ತಿ ಇರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹೀಗಾಗಿ ಕರ್ನಾಟಕದಲ್ಲಿ ಇರುವಂಥ ಅಧಿಕಾರ ತುಂಬ ಇಂಪಾರ್ಟೆಂಟು ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹೀಗಾಗಿನೇ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಲಾಗ್ತಾ ಇದೆ. ಇಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಇವರು ಅಧಿಕಾರವನ್ನು ಬಿಡಿಸ್ಕೊಡೋದಕ್ಕೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ನಿರ್ಧಾರ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸಿದ್ದರಾಮಯ್ಯನವರೇನು ಮಾಮೂಲಿ ಲೀಡರ್ ಅಲ್ಲ, ಒಬ್ಬ ಮಾಸ್ ಲೀಡರ್. ನಮ್ಮ ರಾಜ್ಯದಲ್ಲಿ ಇರುವಂಥ ಕೆಲವು ಮಾಸ್ ಲೀಡರ್ಗಳ ಪೈಕಿ ಸಿದ್ದರಾಮಯ್ಯನವರು ಬಹುದೊಡ್ಡ ನಾಯಕ. ಈ ಹಿಂದೆ ನಾವು BJPಗೆ ಯಡಿಯೂರಪ್ಪನವ್ರು ನೋಡ್ತಾ ಇದ್ವಿ, JDSಗೆ ದೇವೇಗೌಡರನ್ನು ನೋಡ್ತೀವಿ. ಕಾಂಗ್ರೆಸ್ ಪಾಲಿಗೆ ಈಗ ಮಾಸ್ ಲೀಡರ್, ವೋಟನ್ನು ತಂದುಕೊಡುವಂಥ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು, ನೋ ಡೌಟ್. ಸೊ ಹೀಗಾಗಿನೇ ಏನೇ ಅಧಿಕಾರ ಹಂಚಿಕೆಯ ಮಾತುಕತೆಗಳು ಆಗಿದ್ದರೂ ಕೂಡ ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೆ ನಿಂತಿದೆ. ಕೆಲವರು ಮಾತನಾಡ್ತಾರೆ, ಕಾಂಗ್ರೆಸ್ ನಾಯಕರು ಮಾತನಾಡಿಸಿದಂಥ ಸಂದರ್ಭದಲ್ಲಿ ನೋಡ್ರಿ, ಸಿದ್ದರಾಮಯ್ಯನವರು ಬೇಕಿದ್ರೆ ಬಿಡಕ್ಕೆ ರೆಡಿ ಇದ್ದಾರೆ, ಆದರೆ ಅವರ ಆಪ್ತರುಗಳು ಬಿಡ್ತಾ ಇಲ್ಲ. ಸೊ ಅವರ ಆಪ್ತರುಗಳಿಗೂ ಕೂಡ ಒಂದು ಒಳ್ಳೆ ನೆಲಗಟ್ಟನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಅವರ ಒತ್ತಡದ ಕಾರಣಕ್ಕೋಸ್ಕರನೂ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವರು ಮಾತನಾಡ್ತಾ ಇದ್ರು. ಅದೇನೇ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸೈಲೆಂಟ್ ಸ್ಟ್ರಾಟಜಿಯನ್ನು ಮೂವ್ ಮಾಡ್ತಾ ಇದ್ದಾರೆ, ನಮ್ಮ ನಡುವೆ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಮಾತುಕತೆ ಆಗಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಯಾವುದನ್ನು ಕೂಡ ತುಂಬ ಅಗ್ರೆಸಿವ್ ಆಗಿ ಯಾಕೆ ತಗೊಳ್ತಾ ಇಲ್ಲ, ತುಂಬ ಕೂಲಾಗಿ ಯಾಕೆ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅಂದರೆ ಇವೇ ಕಾರಣಗಳು. ಒಂದು, ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಅಹಿಂದ ವರ್ಗದ ವೋಟ್ ಬ್ಯಾಂಕ್, ಸ್ಪೆಷಲಿ ಕುರುಬ ಸಮುದಾಯದ ವೋಟ್ಗಳು ಎಲ್ಲೂ ಕೂಡ ಚಲ್ಲಾಪಿಲ್ಲಿ ಆಗಬಾರ್ದು. ಮತ್ತೆ 2028ಕ್ಕೂ ಕೂಡ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಸಿದ್ದರಾಮಯ್ಯನವರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಎಲ್ಲ ಸ್ಟ್ರಾಟಜಿಯನ್ನು ಡಿ ಕೆ ಶಿವಕುಮಾರ್ ಅವರು ಬಳಸ್ತಾ ಇದ್ದಾರೆ. ಅಂದರೆ 2028 ಕೂಡ ಟಾರ್ಗೆಟ್ ಇಟ್ಕೊಂಡು ಅಹಿಂದ ಭಯ ಅನ್ನುವಂಥದ್ದು ತುಂಬ ಕಾಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ನಾನು ಹೇಳ್ತಾ ಇದ್ನಲ್ಲ, ಸಿದ್ದರಾಮಯ್ಯನವರು ಅಸಮಾಧಾನ ಪಟ್ಟು ಏನಾದರೂ ಇಲ್ಲಪ್ಪ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ, ನಾನು ಹೈಕಮಾಂಡ್ ಹೇಳ್ತು ಅದಕ್ಕೆ ಬಿಟ್ಕೊಡ್ತಾ ಇದ್ದೀನಿ ಅನ್ನುವಂಥದ್ದು ಹೇಳಿದ್ದೆ ಆದರೆ ಧೂಳಿಪಟ ಕಾಂಗ್ರೆಸ್ಸು, ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಕಾಂಗ್ರೆಸ್ನಲ್ಲಿ. ಎಷ್ಟು ಜನ ಶಾಸಕರು ಯಾವ್ಯಾವ ಪಕ್ಷಕ್ಕೆ ಆರೋಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ಹೀಗಾಗಿನೇ ಸಿದ್ದರಾಮಯ್ಯನವರು ಎಷ್ಟು ಸೈಲೆಂಟಾಗಿ ಶಾಂತಿಯಿಂದ ಅಧಿಕಾರವನ್ನು ಹಸ್ತಾಂತರ ಮಾಡೋದೇ ಆದರೆ ಮಾಡಿಕೊಡ್ತಾರೋ ಅಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗುತ್ತೆ.
ಸಿದ್ದರಾಮಯ್ಯನವರೇ ಬಯಸಿ ಅಧಿಕಾರದಿಂದ ಕೆಳಗಿಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಆ ವಿಚಾರದಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಆಕ್ರೋಶ ಇಲ್ಲ ಅಂತ ಅನ್ನಿಸ್ಬೇಕು. ಆ ಸಂದೇಶ ಹೋಗಬೇಕು ಅನ್ನುವಂಥದ್ದೇ ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆ ಇರುವಂಥದ್ದು. ಅದಕ್ಕೆ ನಾನು ಹೇಳ್ತಾ ಇದ್ನಲ್ಲ, ಬರೀ CM ಆಗುವಂಥ ಕನಸನ್ನು ಮಾತ್ರ ಕಾಣ್ತಾ ಇರುವಂಥದ್ದಲ್ಲ ಡಿ ಕೆ ಶಿವಕುಮಾರ್. ಮತ್ತೆ ಅಗೇನ್ 2028ರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ದೊಡ್ಡ ಕನಸನ್ನು ಹೊಂದಿದ್ದಾರೆ. ಸೊ ಅದರಲ್ಲಿ ಪಾತ್ರ ಸಿದ್ದರಾಮಯ್ಯನವ್ರದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲೇ ಇದೆಲ್ಲವೂ ಕೂಡ ತುಂಬ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯನವರು ಎಷ್ಟು ಸಮಾಧಾನದಿಂದ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಆಗುತ್ತೆ. ಕಾದು ನೋಡೋಣ ಏನೇನಾಗುತ್ತೆ. ನವೆಂಬರ್ ಕ್ರಾಂತಿ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಆಗುತ್ತಾ ಅನ್ನುವಂಥದ್ದನ್ನು. ನಿಜಕ್ಕೂ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಅನ್ನುವಂಥ ಒಪ್ಪಂದ ಏನಾದರೂ ಆಗಿದ್ದೇ ಆದಲ್ಲಿ ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ ಡಿ ಕೆ ಶಿವಕುಮಾರ್ ಅವರಿಗೆ? ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರಾ? ನವೆಂಬರ್ನಲ್ಲೇ ಆಗ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಆಗುವಂಥ ಸಾಧ್ಯತೆ ಇದೆಯಾ? ಕಾದು ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.